ಈ ದಿನ ಮಹಾತ್ಮ ಗಾಂಧೀಜಿಯ ಹುತಾತ್ಮ ದಿನವನ್ನು ಮಾನವ ಸರಪಳಿಯ ಮೂಲಕ ಆಚರಿಸಬೇಕು ಅಂತ ಮಂಡ್ಯ ಜಿಲ್ಲೆಯಾದ್ಯಂತ ಎಲ್ಲ ಪ್ರಗತಿಪರ ಹೋರಾಟಗಾರರು ಸಂಘಟನೆಗಳು ಸೇರಿ ನಾವೆಲ್ಲ ಒಂದು ಹೆಜ್ಜೆ ಹಾಕೋಣ ಅಂತ ಬಂದಿದ್ದೀವಿ ಮೇಡಮ್. ಇಲ್ಲಿ ಮಾಡ್ತಿರೋ ಉದ್ದೇಶ ಅಂದ್ರೆ ಪ್ರೀತಿ ಸೌಹಾರ್ದ ಬೆಳಿಬೇಕು, ಕೋಮು ಸೌಹಾರ್ದ ಅಳಿಬೇಕು, ಇದೇ ಮೊದಲ ಉದ್ದೇಶ. ನಾವು ಇಲ್ಲಿ ಕೈ ಹಿಡ್ಕೊಂಡು ಮಾನವ ಸರಪಳಿ ರಚಿಸ್ಕೊಂಡು ರಂಗನಾಥ ಸ್ವಾಮಿ ದೇವಸ್ಥಾನದಿಂದ ಶ್ರೀರಂಗಪಟ್ಟಣದ ಜುಮ್ಮಾ ಮಸೀದಿವರೆಗೂ ಹೋಗ್ತಾ ಇದೀವಿ ಸರ್. ಹ್ಯೂಮನ್ ಚೈನ್ ಮಾನವ ಸರಪಳಿ ಸುಮಾರು 1000ದಿಂದ 2000 ಜನ ಇದ್ದಾರೆ. ಎಲ್ಲ ಪ್ರಗತಿಪರ ಹೋರಾಟಗಾರರು ಬಂದಿದ್ದಾರೆ. ಎಲ್ಲ ಕೈ ಹಿಡ್ಕೊಂಡು ಪ್ರೀತಿ ಸಂದೇಶ ಸೌಹಾರ್ದ ಸಂದೇಶ ಸಾರ ಉದ್ದೇಶದಿಂದ ಬಂದಿದ್ದೀವಿ. ನಾವು ದಿನವನ್ನ ಆಚರಣೆ ಮಾಡಬೇಕು ಅಂತ ಬೇರೆ ಉದ್ದೇಶ ಪ್ರೀತಿ ವಿಶ್ವಾಸ ಸೌಹಾರ್ದತೆ ಏಕತೆಯಲ್ಲಿ ಐಕ್ಯತೆ ಇದನ್ನು ಸಾರಬೇಕು. ಇದು ನಮ್ಮ ಉದ್ದೇಶ. ನಾನು ಇಲಿಯಾಸ್ ಅಹಮದ್ ಖಾನ್ ಅಂತ ಶ್ರೀರಂಗಪಟ್ಟಣ ಮುಸ್ಲಿಂ ಸೌಹಾರ್ದ ಒಕ್ಕೂಟದ ಗೌರವ ಅಧ್ಯಕ್ಷ. ಇವತ್ತು ಗಾಂಧಿಯವರ ಹುತಾತ್ಮ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಅದರ ಅಂಗವಾಗಿ ಅನೇಕ ಪ್ರಗತಿಪರ ಸಂಘಟನೆಗಳು, ಮಳವಳ್ಳಿಯಿಂದ ಜನವಾದಿ ಮಹಿಳಾ ಸಂಘಟನೆಯವರು ಮತ್ತು ದಲಿತ ಸಂಘರ್ಷ ಸಮಿತಿಯವರು ಹಾಗೂ ರೈತ ಸಂಘಟನೆಯವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇವತ್ತು ಗಾಂಧಿಯವರು ಹುತಾತ್ಮರಾದಂಥ ದಿನವಾದ್ರಿಂದ ಅವರಿಗೆ ಗೌರವವನ್ನು ಸೂಚಿಸ್ತಾ ಶಾಂತಿಯುತವಾಗಿ ನಾವು ಮಾನವ ಸರಪಳಿ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದೀವಿ. ಶ್ರೀರಂಗಪಟ್ಟಣದಲ್ಲಿ ಅನೇಕ ವಿಷ ಬೀಜಗಳನ್ನ ಬಿತ್ತುತ್ತಾ ಇದ್ದಾರೆ. ಇಲ್ಲಿ ಅಣ್ಣ ತಮ್ಮಂದಿರ ಹಾಗೆ ಸೌಹಾರ್ದಯುತವಾಗಿ ಹಿಂದೂ ಮುಸ್ಲಿಮರು ಬದುಕ್ತಾ ಇರುವಾಗ ಈ RSS ಅಂತ BJP ಅಂತ ಸಂಘಟನೆಗಳು ಬಂದು ಇಲ್ಲಿಯ ವಾತಾವರಣವನ್ನು ಕಲುಷಿತ ಮಾಡ್ತಾ ಇವೆ. ವಿನಾಕಾರಣವಾಗಿ ನಮ್ಮಲ್ಲಿ ವಿಷ ಬೀಜವನ್ನು ಬಿತ್ತುತ್ತಾ ಇದ್ದಾರೆ. ಇಂತಹ ಸಮಯದಲ್ಲಿ ನಾವು ಗಾಂಧಿಯವರ ತತ್ವವನ್ನು ಮುಂದೆ ಇಟ್ಕೊಂಡು ನಮ್ಮ ಈ ಸೌಹಾರ್ದ ಪರಂಪರೆಯನ್ನು ಎತ್ತಿ ಹಿಡಿತಾ ಇದ್ದೀವಿ. ಇವತ್ತು ನಾವೆಲ್ಲರೂ ಅಣ್ಣ ತಮ್ಮಂದಿರು, ನಾವೆಲ್ಲರೂ ಮಾನವೀಯತೆಯನ್ನು ಆಚರಿಸ್ತಾ ಇರುವಂಥವರು. ಮಾನವೀಯ ಅಂತಃಕರಣದಿಂದ ಇಲ್ಲಿ ಹಿಂದೂ ಮುಸಲ್ಮಾನರು ಬದುಕ್ತಾ ಇರುವಂಥವರು. ಹಾಗೇ ಬದುಕೋಣ, ಈ ಗಾಂಧಿಯವರು ಹೇಳಿದಂಥ ತತ್ವಗಳಲ್ಲಿ ನಡೆಯೋಣ ಅಂತ ಅಂದ್ಕೊಂಡು ಇವತ್ತು ಗಾಂಧಿಯವ್ರನ್ನ ನಾವು ನೆನೀತಾ ಇದ್ದೀವಿ. ಗಾಂಧಿಯವರ ತತ್ವಗಳು ಇಲ್ಲಿ ಸ್ಥಾಪನೆ ಆಗಲಿ, ಇಲ್ಲಿ ಹರಡ್ತಾ ಇರುವಂಥ ಕೋಮು ದ್ವೇಷ ತಣ್ಣಗಾಗಲಿ, ಅದು ಯಾವುದಕ್ಕೂ ಬೆಲೆ ಕೊಡದೇ ಇರಲಿ, ಎಲ್ಲ ಸಾಮಾನ್ಯ ಜನರು ಅಣ್ಣ ತಮ್ಮಂದಿರ ಹಾಗೆ ಬೆಳೀಲಿ ಅಂತ ಹೇಳ್ತಾ ಗಾಂಧಿಯವರು ಅವರ ಭಜನೆಯನ್ನು ನಾನು ನೆನ್ಕೊಳ್ತೇನೆ. ಇವತ್ತು ಸಬಕು ಸನ್ಮತಿ ದೇ ಭಗವಾನ್ ಈಶ್ವರ ಅಲ್ಲ ತೇರೆ ನಾಮ್ ಅನ್ನೋದು ನಾವು ನೆನ್ಕೊಳ್ತಾ ಆ ರೀತಿ ಬದುಕಲಿ ಅಂತ ನಾನು ಎಲ್ಲ ಸಂಘಟನೆಗಳ ಪರವಾಗಿ ಇವತ್ತು ನಾನು ಹಾರೈಸ್ಕೊಳ್ತಾ ಇದ್ದೀನಿ. ನಮ್ಮ ಜನತೆಯಲ್ಲೂ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ. ಲತಾ ನಮಸ್ತೆ. ನನ್ನ ಹೆಸರು ಸುಶೀಲಾ ಅಂತ ಹೇಳಿ, ಜನವಾದಿ ಮಹಿಳಾ ಸಂಘಟನೆಯ ಜಿಲ್ಲಾ ಕಾರ್ಯದರ್ಶಿ. ನಾನು ಮಳವಳ್ಳಿಯಿಂದ ಬಂದಿದ್ದೇನೆ. ಇವತ್ತು ಗಾಂಧಿಯ ಹುತಾತ್ಮ ದಿನದ ಅಂಗವಾಗಿ ಇವತ್ತು ಇಡೀ ರಾಜ್ಯಾದ್ಯಂತ ಸೌಹಾರ್ದ ಮಾನವ ಸರಪಳಿ ನಡೀತಾ ಇರೋದರ ಭಾಗವಾಗಿ ಇವತ್ತು ಶ್ರೀರಂಗಪಟ್ಟಣದಲ್ಲಿ ನಾವು ಸೌಹಾರ್ದ ಮಾನವ ಸರಪಳಿಯನ್ನು ಹಮ್ಮಿಕೊಳ್ಳಲಾಗಿದೆ. ಯಾಕೆ ಶ್ರೀರಂಗಪಟ್ಟಣವನ್ನು ನಾವು ಆಯ್ಕೆ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ, ಪ್ರತಿ ಸರಿ ನಾವು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ಒಂದು ಐತಿಹಾಸಿಕ ಸ್ಥಳವಾಗಿರ್ತಕ್ಕಂಥ ಈ ಒಂದು ಶ್ರೀರಂಗಪಟ್ಟಣದಲ್ಲಿ ಟಿಪ್ಪು ಆಳ್ವಿಕೆಯನ್ನು ಮುಂದೆ ಇಟ್ಕೊಂಡು ಅವರು ಆ ಒಂದು ಜಾಮಿಯಾ ಮಸೀದಿಯನ್ನ ಒಂದು ಟಾರ್ಗೆಟ್ ಮಾಡಿಕೊಂಡು ನಾವು ಅಲ್ಲಿ ದೇವಸ್ಥಾನವನ್ನ ಕಟ್ಟುತ್ತೇವೆ, ಆಂಜನೇಯನ ದೇವಸ್ಥಾನವನ್ನ ಅನ್ನೋ ಹೆಸರಿನಲ್ಲಿ ಹನುಮ ಸಂಕೀರ್ತನ ಯಾತ್ರೆ ಎನ್ನುವಂತ ನಿಟ್ಟಿನೊಳಗಡೆ ಪ್ರತಿ ಸರಿನೂ ಕೂಡ ಈ ಒಂದು RSS BJP ಇಲ್ಲಿ ಕೋಮು ಗಲಭೆಯನ್ನ ಹಬ್ಬಿಸ್ಲಿಕ್ಕೆ ಪ್ರಾರಂಭವನ್ನ ಮಾಡ್ತಾ ಇದೆ.
ಆದರೆ ಈ ಒಂದು ಮಂಡ್ಯ ಜಿಲ್ಲೆಯ ಜನತೆ ಹಾಗೂ ಶ್ರೀರಂಗಪಟ್ಟಣದ ಜನತೆ ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಅವರೆಷ್ಟು ಕೋಮು ಬೀಜವನ್ನು ಬಿತ್ತಲಿಕ್ಕೆ ಬಂದ್ರೂ ಕೂಡ ನಾವೆಲ್ಲರೂ ಕೂಡ ಒಗ್ಗಟ್ಟಾಗ್ತಾ ಇದ್ದೀವಿ. ಇಲ್ಲಿ ಯಾವುದೇ ಜಾತಿ ಭೇದ ಇಲ್ಲ, ಇಲ್ಲಿ ಮಾನವ ಕುಲ ಒಂದೇ, ಗಂಡು ಹೆಣ್ಣು ಅನ್ನುವಂಥ ಇದನ್ನ ಸಾರ್ತಾ ಒಂದು ಕುವೆಂಪು ಅವರು ಹೇಳಿರ್ದಂಗೆ ಇದೊಂದು ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಣ್ಗಳ ಸೆಳೆಯುವ ನೋಟ, ಹಿಂದೂ ಮುಸ್ಲಿಂ ಕ್ರೈಸ್ತ ಪಾರಸೀಕ ಜೈನರು ಧ್ಯಾನ ಅನ್ನುವಂಥ ಆ ಕುವೆಂಪು ಅವರ ಒಂದು ಇದನ್ನ ಸಾರೋದ್ರ ಜೊತೆಗೆ ನಾವು ಇಲ್ಲಿ ಒಂದು ಕೋಮು ದೇಶವನ್ನು ಅತ್ಯುಕ್ತ ಸೌಹಾರ್ದತೆಯನ್ನು ಎತ್ತಿ ಮೆರಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಒಂದು ಗಾಂಧೀಜಿ ಹುತಾತ್ಮ ದಿನದ ಭಾಗವಾಗಿ ನಾವೆಲ್ಲರೂ ಕೂಡ, ಎಲ್ಲ ಜನಾಂಗದವರು ಕೂಡ, ಎಲ್ಲ ಸಂಘಟನೆಯವರು ಕೂಡ, ಇಡೀ ಮಂಡ್ಯ ಜಿಲ್ಲೆಯ ಎಲ್ಲ ತಾಲೂಕಿನ ಸಾಮೂಹಿಕ ಸಂಘಟನೆಗಳು ಇಲ್ಲಿ ಬಂದು ಸೇರಿ ಮಾನವ ಸರಪಳಿಯನ್ನ ಮಾಡೋದ್ರ ಮುಖಾಂತರ ನಾವು ಇಡೀ ದೇಶಕ್ಕೆ ಸೌಹಾರ್ದತೆಯನ್ನ ಸಾರ್ತಾ ಇದ್ದೀವಿ. ನಾವು ಕೋಮುವಾದಿ ಮತ್ತೆ ಸಂಘಿಗಳಿಗೆ ನಾವು ಹೇಳ್ತಕ್ಕಂಥದ್ದೇನು ಅಂತ ಹೇಳಿದ್ರೆ, ನೀವು ವಿಷ ಬೀಜವನ್ನ ಬಿತ್ತಲಿಕ್ಕೆ ಮಂಡ್ಯದಲ್ಲಿ ಸಾಧ್ಯನೇ ಇಲ್ಲ, ಅದು ಯಾವುದೇ ಕಾರಣಕ್ಕೂ ಬಿಡಲ್ಲ. ಮಂಡ್ಯ ಜನತೆ ಇಲ್ಲಿ ಸಿಹಿಯನ್ನ ಹಂಚೋದಕ್ಕೆ ಮಾತ್ರ ಅವಕಾಶ ಇರ್ತಕ್ಕಂಥದ್ದು, ಕಹಿಯನ್ನ ಯಾವತ್ತೂ ಹಂಚಲಿಕ್ಕೆ ಈ ಮಂಡ್ಯ ಜಿಲ್ಲೆಯ ಜನ ಬಿಡೋದಿಲ್ಲ. ನೀವು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಇವತ್ತು ನೀವು ರಾಜಕೀಯವಾಗಿ ನೀವು JDS ಪಕ್ಷವನ್ನ ಸೆಳೆಕೊಂಡು ನೀವು ಕೋಮು ವಿಷ ಬೀಜವನ್ನ ಬಿತ್ತಲಿಕ್ಕೆ ಬಂದಿರ್ಬೋದು, ಇದು ಹೆಚ್ಚು ಕಾಲ ನಡೆಯಲ್ಲ ಅಂತ ಹೇಳ್ತಾ ನಾವೆಲ್ಲರೂ ಕೂಡ ಹೆಣ್ಣು ಗಂಡು ಬಿಟ್ಟರೆ ಬೇರೆ ಯಾವುದೇ ಜಾತಿ ಭೇದ ಇಲ್ಲ, ನಾವೆಲ್ಲರೂ ಸೌಹಾರ್ದಯುತವಾಗಿ ನಾವು ಸೌಹಾರ್ದತೆಯನ್ನು ಕಾಪಾಡಲಿಕ್ಕೆ ಎಲ್ಲರೂ ಒಗ್ಗಟ್ಟಾಗ್ತೀವಿ ಅಂತ ಹೇಳ್ತಾ ಇವತ್ತು ಈ ಒಂದು ಮಾನವ ಸರಪಳಿ ಇಡೀ ರಾಜ್ಯಕ್ಕೆ ದೇಶಕ್ಕೆ ಮೆಸೇಜನ್ನು ಕೊಡೋದ್ರಲ್ಲಿ ಯಶಸ್ವಿ ಆಗುತ್ತೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ತೆ ಸರ್. ಶ್ರೀರಂಗಪಟ್ಟಣ ನಮಸ್ಕಾರ ಮೇಡಮ್ ಅವರೇ. ಸರ್ ನಿಮ್ಮ ಹೆಸರು? ಇಲ್ಲಿ ನೋಡಿ, ಹೆಸರು ರಂಗಪ್ಪನವರು ಅಂತ. ನಮ್ಮ ಹೆಸರು ರಂಗಪ್ಪನವರು ಅಂತ. ಎಲ್ಲಿಂದ ಬಂದಿರಿ ಸರ್ ತಾವು? ನಾವು ಶ್ರೀರಂಗಪಟ್ಟಣದ್ರೆ ಬಂದಿರೋ ವಿಷಯ ಬಗ್ಗೆ ಸರ್? ಬಂದಿರೋ ವಿಷಯ ನೋಡಿ, ಇವತ್ತ ದೇಶದಲ್ಲಿ ಧರ್ಮದ ಸೋಗಿನಲ್ಲಿ ಜನತೆಯ ಜೀವನ ಅಸ್ತವ್ಯಸ್ತವಾಗ್ತಾ ಇದೆ. ಇಲ್ಲಿ ಜಾತೀಯತೆಗೆ ಎಷ್ಟು ಬೆಲೆ ಕೊಡ್ತಾ ಇದ್ದಾರೆ. ಭಾರತ ಸಂವಿಧಾನ ಜಾತೀಯತೆಯನ್ನು ಬಿಟ್ಟು ಎಲ್ಲರೂ ಸೌಹಾರ್ದತೆ ಬಾಳಿ ಅಂತ ಹೇಳಿದರೆ, ಈ ದೇಶದಲ್ಲಿ ಒಂದು ವರ್ಗ ಸಂವಿಧಾನಕ್ಕೆ ಬೆಲೆ ಕೊಡ್ತಾ ಇಲ್ಲ, ರಾಷ್ಟ್ರದ ಧ್ವಜಕ್ಕೆ ಬೆಲೆ ಕೊಡ್ತಾ ಇಲ್ಲ, ಮಾನವೀಯತೆಗೆ ಬೆಲೆ ಕೊಡ್ತಾ ಇಲ್ಲ, ಸಮಾನತೆಗೆ ಬಾಳಬೇಕು ಅನ್ನೋದಕ್ಕೆ ಬೆಲೆ ಕೊಡ್ತಾ ಇಲ್ಲ. ಅದಕ್ಕೆ ನಾವೆಲ್ಲ ಜಾತಿ ಇಲ್ಲ ನಮ್ಮಲ್ಲಿ, ನಾವೆಲ್ಲ ಹೆಣ್ಣು ಗಂಡು ಒಂದೇ, ನಾವೆಲ್ಲ ಭಾರತೀಯರು, ನಾವೆಲ್ಲ ದೇಶ ಭಕ್ತಿಗೆ ಹೊಂದ್ಕೊಂಡು ಹೋಗೋರು, ನಾವು ಸಂವಿಧಾನಕ್ಕೆ ಬೆಲೆ ಕೊಡೋದು ಅಂತ ತೋರಿಸೋದಕ್ಕೋಸ್ಕರ ನಾವೆಲ್ಲ ಸೌಹಾರ್ದತೆಯಾಗಿ ನಮ್ಮ ತಾಲೂಕಿನಲ್ಲಿ ರಾಜ್ಯದಲ್ಲಿ ಬಾಳೋಣ ಅಂತ ಸಾಂಕೇತಿಕವಾಗಿ ಇದು ಮಾಡ್ತಾಯಿದ್ದೀವಿ. ಮುಂದೆ ಏನೇ ಕಷ್ಟ ಸುಖ ಬಂದರೂ ಕೂಡ ನಾವು ಎಲ್ಲಕ್ಕೂ ಎದುರಿಸೋಕ್ಕೆ ಸಿದ್ಧವಾಗಿದ್ದೀವಿ. ಅದಕ್ಕೆ ನಾವೆಲ್ಲ ಸೌಹಾರ್ದತೆ ಬಾಳೋಣ. ಅದಕ್ಕೆ ಇವತ್ತು ಮಾನವ ಸರಪಳಿಯನ್ನು ಶ್ರೀರಂಗಪಟ್ಟಣ ರಂಗಸ್ವಾಮಿ ಟೆಂಪಲಿಂದ ಹಿಡಿದು ಕುವೆಂಪು ಸ್ಟ್ಯಾಚ್ಯೂವರೆಗೆ ನಾವು ಹೋಗ್ತೀವಿ. ಕುವೆಂಪು ಮಾನವತಾವಾದಿಯಾಗಿ ನಾವೆಲ್ಲ ಮಾನವರು, ಮನುಷ್ಯ ಹುಟ್ಟುವಾಗ ವಿಶ್ವಮಾನವಾಗಿ ಹುಡ್ತಾನೆ, ಬೆಳೀತಾ ಬೆಳೀತಾ ಜಾತಿವಂತಾಗಿ ಕುಬ್ಜನಾಗ್ತಾನೆ. ಇದೆಲ್ಲ ಬೇಡ, ನಾವೆಲ್ಲ ಹಿರಿಯರ ಮಾರ್ಗದರ್ಶನ ಹೋಗೋಣ. ಬುದ್ಧ, ಬಸವ, ಅಂಬೇಡ್ಕರ್ ಹುಟ್ಟಿದಂಥ ನಾಡಿದ್ದು, ನಾವೆಲ್ಲ ಅವರ ತತ್ವವನ್ನು ಇಟ್ಕೊಂಡು ಬಾಳಿದರೆ ಈ ದೇಶದಲ್ಲಿ ಉಳುಗಾಲ ಇದೆ. ಜೊತೆಗೆ ಈ ದೇಶದಲ್ಲಿ ಸೂರ್ಯ ಹುಟ್ಟುತ್ತಾನೆ, ಸೂರ್ಯನಿಗೆ ಜಾತೀಯತೆ ಇಲ್ಲ, ಅವನೆಲ್ಲರಿಗೂ ಸರಿಸಮಾನವಾಗಿ ಬೆಳಕನ್ನು ಕೊಡ್ತಾನೆ, ಚೆನ್ನಾಗಿ ಬಳಕೆಯಿಂದ ಮಾರ್ಗದರ್ಶನ ಮಾಡ್ತಾನೆ. ಗಂಗೆ ನೀರಿಗೆ ಜಾತೀಯತೆ ಇಲ್ಲ, ಎಲ್ಲ ದೇವರನ್ನು ಬೆಳಗಕ್ಕೂ ಅದನ್ನೇ ಬಳಸ್ತಾನೆ, ಎಲ್ಲ ವರ್ಗದ ಜನರು ನೀರನ್ನೇ ಬಳಸ್ತಾರೆ. ನೀರಿಗೆ ಜಾತೀಯತೆ ಇಲ್ಲ, ಗಾಳಿಗೆ ಜಾತೀಯತೆ ಇಲ್ಲ, ಅಗ್ನಿಗೆ ಜಾತೀಯತೆ ಇಲ್ಲ, ಭೂಮಿ ಸರ್ವರಿಗೂ ಬಾಳೋದಕ್ಕೆ ಅವಕಾಶ ಕೊಟ್ಟು ಅನ್ನ ಕೊಡ್ತದೆ, ಅದಕ್ಕೆ ಜಾತೀಯತೆ ಇಲ್ಲ. ಈ ಭೂಮಿಯಲ್ಲಿ ಹುಟ್ಟಿರ್ತಕ್ಕಂಥ ನಮಗೆ ಯಾಕೆ ಜಾತೀಯತೆ, ನಮಗೆ ಯಾಕೆ ಕೊಂಬು ಭಾವನೆ? ನಾವೆಲ್ಲ ಒಂದಾಗಿ ಬಾಳಬೇಕು ಅಂತ ನಾವೆಲ್ಲ ಮಾರ್ಗದರ್ಶನ ತೋರಿಸೋದಕ್ಕೋಸ್ಕರ ನಾವೆಲ್ಲ ಪ್ರಗತಿಪರರು, ಚಿಂತಕರು, ಸರ್ವ ವರ್ಗದ ಜನರು ಕೂಡ ಇಲ್ಲಿ ಸೇರಿದ್ದೀವಿ. ನಾವು ಸಂವಿಧಾನ ಬೇಕು, ಸಂವಿಧಾನದ ತತ್ವದಲ್ಲಿ ನಾವೆಲ್ಲ ಬಾಳಬೇಕು, ಸರ್ವರು ಶಾಂತಿಯಿಂದ ಬಾಳಬೇಕು, ಪ್ರೀತಿ ಕರುಣೆ ಮೈತ್ರಿ ನಮ್ಮದ ಜೀವನ ಸಾರಾಂಶ ಆಗಬೇಕು, ಮಾನವನಾಗಿ ಹುಟ್ಟಿ ಮಾನವತೆಗೆ ಬೆಲೆ ಕೊಡಬೇಕು ಅಂತ ಹೇಳಿ ಸಾರೋದಕ್ಕೆ ದೇಶಕ್ಕೆ ನಾವೆಲ್ಲ ಸೇರಿದ್ದೀವಿ. ಜೈ ಭೀಮ್, ಜೈ ಭಾರತ್. ಥ್ಯಾಂಕ್ ಯು ಸರ್. ನಮಸ್ತೆ ಮೇಡಮ್, ನೀವು ಎಲ್ಲಿಂದ ಬಂದಿರೋದು? ನಾನು ಇಲ್ಲೇ ಮಂಡ್ಯನೇ. ಬಂದಿರೋ ಉದ್ದೇಶ ಮೇಡಮ್? ಇವತ್ತು ಮಹಾತ್ಮ ಗಾಂಧಿಯವರು ಹುತಾತ್ಮವಾದಂಥ ದಿನ. ಇವತ್ತು ಶ್ರೀರಂಗಪಟ್ಟಣದ ನೆಲೆಯಲ್ಲಿ ಕೋಮು ಬೀಜವನ್ನು ಬಿತ್ತಲಿಕ್ಕೆ ನಿರಂತರವಾಗಿ RSS, BJPಯವರು, ವಿಶ್ವ ಹಿಂದೂ ಪರಿಷತ್ನವರು, ಜೊತೆಗೆ ಇವಾಗ JDS ಸಹ ಸೇರ್ಕೊಂಡಿದ್ದಾರೆ. ನಿರಂತರವಾಗಿ ಮಂಡ್ಯ ಜಿಲ್ಲೆಯ ಜನರನ್ನು ಇವತ್ತು ಅವರ ಮನಸ್ಸಿನೊಳಗಡೆ ವಿಷದ ಬೀಜವನ್ನು ಬಿತ್ತಲಿಕ್ಕೆ ಹೊರಟಿರ್ತಕ್ಕಂಥ RSS ಸಂಘ ಪರಿವಾರ ಇರ್ಬೋದು, ಮತ್ತು ಇವರು JDS ಪಕ್ಷದವರು ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಕಳೆದ 1 ತಿಂಗಳ ಹಿಂದೆ ಇದೇ ನೆಲದಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು
ಹೆಣ್ಣು ಮಕ್ಕಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಗಮನಿಸಿದ್ದೀವಿ. ಅದನ್ನು ವಾಪಸ್ ಹೇಳಿಕೆಯನ್ನು ವಾಪಸ್ ತಗೊಳ್ಬೇಕು, ಅವನ್ನ ಅರೆಸ್ಟ್ ಮಾಡಬೇಕು ಅಂತೇಳಿ ದೊಡ್ಡ ಮಟ್ಟದ ಹೋರಾಟಗಳನ್ನು ನಡೆಸಿದ್ದೀವಿ. ಅದಾದ ನಂತರದಲ್ಲಿ ನಿನ್ನೆ ಇಡೀ ಕೆರಗೋಡಿನಲ್ಲಿ ನಾವು ರಾಷ್ಟ್ರಧ್ವಜವನ್ನು ಹಾರಿಸ್ತೀವಿ, ನಾಡಧ್ವಜವನ್ನು ಹಾರಿಸ್ತೀವಿ ಅಂತೇಳಿ ಗ್ರಾಮ ಪಂಚಾಯಿತಿ ಒಳಗಡೆ ಪರ್ಮಿಷನ್ ತಗೊಂಡು ಇವತ್ತು ಹನುಮ ಧ್ವಜವನ್ನು ಹಾರಿಸ್ಲಿಕ್ಕೆ ಹೋಗಿದ್ದಾರೆ. ಇದು ನಿಜವಾಗ್ಲೂ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ RSSನವರು, ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಬಜರಂಗ ದಳದವ್ರು ಇರ್ಬೋದು, ಇವರೆಲ್ಲ ಸೇರಿ ಇವರು ಮೆದುಳು ಇವತ್ತು JDSನ ಕಾರ್ಯಕರ್ತರನ್ನ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ದುರುಪಯೋಗ ಮಾಡ್ಕೊಂಡು ವಿಷದ ಬೀಜವನ್ನು ಬಿತ್ತಲಿಕ್ಕೆ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಹೊರಟಿದ್ದಾರೆ. ನಾವು ಕುಮಾರಸ್ವಾಮಿ ಅವ್ರಿಗೊಂದು ಪ್ರಶ್ನೆಯನ್ನು ಕೇಳ್ತೀವಿ. ಅಲ್ಲ ಕುಮಾರಸ್ವಾಮಿ ಅವರೇ, ಉರಿಗೌಡ ನಂಜೇಗೌಡರ ಪ್ರಶ್ನೆ ಬಂದಂಥ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತೀರಿ. ನಿನ್ನೆ ಇವತ್ತು ಕೆರಗೋಡಿನಲ್ಲಿ ಇವತ್ತು RSSನವರು, BJPಯವರು, ವಿಶ್ವ ಹಿಂದೂ ಪರಿಷತ್ನವರು ಕೇಸರಿ ಟವಲ್ ಹಾಕೊಂಡು ಕಾಲ್ನಡಿಗೆ ಜಾಥವನ್ನು ನಡೆಸುವಂಥ ಸಂದರ್ಭಕ್ಕೆ ಬಂದಾಗ ನೀವು ಅವ್ರದ್ದು ಸಪೋರ್ಟ್ ಮಾಡ್ತೀವಿ, ನೀವು ಕೇಸರಿ ಸಾಲುಗಳನ್ನು ಹಾಕಿ ನಾವು ನಿಮ್ಮ ಜೊತೆಲಿದ್ದೀವಿ ಅಂತ ಹೇಳ್ತೀರಿ. ಇದು ಉದ್ದೇಶ ಏನು? ನೀವು 1-2 ಲೋಕಸಭಾ ಚುನಾವಣೆಯ ಗೆಲ್ಲಿಗೋಸ್ಕರ ಇಡೀ ಮಂಡ್ಯ ಜಿಲ್ಲೆಯ ಜನರನ್ನ ಇವತ್ತು ಏನು ಮಾಡ್ಲಿಕ್ಕೆ ಹೊರಟಿದ್ದೀರಾ? ಇವತ್ತು ಅವ್ರು ನೆಮ್ಮದಿ ಹಾಳು ಮಾಡ್ತಾ ಇದ್ದೀರಿ. ಇವು ಜನರನ್ನ ಯಾಕೆ ದಾರಿ ತಪ್ಪಿಸ್ತಾ ಇದ್ದೀರಾ ನೀವು? ಇವು ಜನರ ದಾರಿ ತಪ್ಪಿಸಿ ಇವತ್ತು ಇವು ಜನರಿಗೆ ಉದ್ಯೋಗ ಇಲ್ಲ, ಶಿಕ್ಷಣ ಇಲ್ಲ, ರಾಜ್ಯದೊಳಗಡೆ ಬರಗಾಲ ಬಂದಿದೆ. ಬರಗಾಲ ಬಂದು ಜನ ತತ್ತರಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಬರಬೇಕಾದಂಥ ಅನುದಾನಗಳನ್ನು ರಾಜ್ಯ ಕೊಡ್ತಾ ಇಲ್ಲ. ಉದ್ಯೋಗ ಖಾತ್ರಿ ಯೋಜನೆ ಒಳಗಡೆ 2 ತಿಂಗಳು 3 ತಿಂಗಳಿಂದ ಕೂಲಿ ಕೆಲಸ ಮಾಡ್ತಕ್ಕಂಥ ಹೆಣ್ಣು ಮಕ್ಳಿಗೆ ಕೂಲಿ ಹಣ ಸಿಗ್ತಾ ಇಲ್ಲ. ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದಂಥ ನರೇಂದ್ರ ಮೋದಿ ಈ ದೇಶದ ಜನರಿಗೆ ದ್ರೋಹವನ್ನು ಬಗ್ದಿದ್ದಾರೆ. ಮತ್ತು ರೈತರಿಗೆ 50% ಸೇರಿಸಿ ಕೊಡ್ತೀವಿ ಅನ್ನುವಂಥದ್ದು ಹೇಳಿದ್ದಾರೆ. ಹಲವಾರು ರೀತಿಯಾದಂಥ ಭರವಸೆಗಳನ್ನು ಕೊಟ್ಟಿದ್ದಾರೆ. ಆ ಭರವಸೆಗಳನ್ನು ಈಡೇರಿಸಲಿಕ್ಕೋಸ್ಕರ ಮನೆಗೆ ನೀವು ಬಂದು ಪ್ರಚಾರ ಮಾಡಬೇಕು ಹೊರತು ಅದನ್ನು ಬಿಟ್ಟು ಇವ್ರು ಹೇಳ್ತಾ ಇದ್ರು, CT ರವಿ ಹೇಳ್ತಾ ಇದ್ರು ಮನೆಗೆ ಕೇಸರಿ ಬಾವುಟವನ್ನು ಹಾರಿಸ್ತೀವಿ ಅಂತ. ಅಲ್ಲ ಸ್ವಾಮಿ, ಮನೆಗೆ ಉದ್ಯೋಗ ಕೊಡ್ರಿ, ಮನೆ ಇಲ್ದಿರ್ತಕ್ಕಂಥವ್ರು ಮನೆ ಕಟ್ಕೊಡ್ರಿ. ಎಲ್ಲಿ ಯಾವ ಕಾಲೋನಿ ಒಳಗಡೆ ನೀರಿಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ, ಮನೆ ಸರ್ವೆ ಮಾಡಿಕೊಡ್ರಿ. ಅದನ್ನ ಬಿಟ್ಟು ನೀವು ಇವತ್ತ ಅಂತಾಕ್ಷತೆಯನ್ನ ಹಾಕಿ ಇವತ್ತು ಜನರನ್ನ ದಾರಿ ತಪ್ಪಿಸುವಂಥ ಕೆಲಸಗಳನ್ನು ನೀವು ಮಾಡ್ತಾ ಇರ್ತಕ್ಕಂಥದ್ದು ಸರಿಯಾದಂಥದ್ದಲ್ಲ. ಮಂಡ್ಯ ಜಿಲ್ಲೆ ಜನ ಯಾವತ್ತೂ ಯಾವುದೇ ಕಾರಣಕ್ಕೂ ಇಂಥದಕ್ಕೆ ಅವಕಾಶ ಮಾಡಿಕೊಡಲ್ಲ. ನೀವು ಲೋಕಸಭಾ ಚುನಾವಣೆ ಗೆಲ್ಲಲಿಕ್ಕೆ ಕುಮಾರಸ್ವಾಮಿ ಅವರು ಮಗನ ಪಟ್ಟಾಭಿಷೇಕಕ್ಕೋಸ್ಕರ ಮಂಡ್ಯ ಜಿಲ್ಲೆ ಯುವ ಜನರನ್ನ ಮಹಿಳೆಯನ್ನ ದಾರಿ ತಪ್ಪಿಸ್ತಾ ಇದ್ದೀರಾ? ಮಂಡ್ಯ ಜಿಲ್ಲೆ ಜನ ಬುದ್ಧಿವಂತರಿದ್ದಾರೆ. ನಿಮ್ಮ ಈ ದಾರಿ ತಪ್ಪಿಸ್ತಕ್ಕಂಥದ್ದನ್ನ ಯಾವುದೇ ಕಾರಣಕ್ಕೂ ಮಂಡ್ಯ ಜಿಲ್ಲೆ ಜನ ಒಪ್ಕೊಳ್ಳಲ್ಲ. ಇದು ಮಂಡ್ಯ ಜಿಲ್ಲೆ ಒಂದು ಶಾಂತಿ ಸೌಹಾರ್ದತೆಗೆ ನೆಲೆ ಇರ್ತಕ್ಕಂಥದ್ದು. ಮಂಡ್ಯ ಜಿಲ್ಲೆ ಬೆವರನ್ನ ಸುರಿಸಿ, ರಕ್ತವನ್ನ ಸುರಿಸಿ ಒಕ್ಕಲ್ತಾನ ಮಾಡದಂತ ಮಂಡ್ಯ ಜಿಲ್ಲೆ ಇರ್ತಕ್ಕಂಥ ನಮ್ಮ ಅಣ್ಣ ತಮ್ಮಂದಿರು, ನಮ್ಮ ಅಕ್ಕ ತಂಗಿಯರು ಬೆಳಿಗ್ಗೆ ಹೋದ್ರೆ ಸಂಜೆ ತನಕ ಹೊಲಗದ್ದೆಗಳೆಲ್ಲ ದುಡಿತಾರೆ. ಹೊಲಗದ್ದೆಗಳೆಲ್ಲ ದುಡಿದು ಹೈನುಗಾರಿಕೆ ಮಾಡಿ, ರೇಷ್ಮೆ ಬೆಳೆದು, ಇವತ್ತು ಕೃಷಿ ಕೆಲಸ ಮಾಡಿ ಅವ್ರ ರಟ್ಟೆಯನ್ನ ನಂಬಿ ಬದುಕ್ತಕ್ಕಂಥ ಜನರಿಗೆ ನೀವು ಇವತ್ತು ಕೋಮುವಾದದ ವಿಷ ಬೀಜವನ್ನ ಬಿತ್ತಲಿಕ್ಕೆ ಹೊರಟಿರ್ತಕ್ಕಂಥದನ್ನ ಯಾವುದೇ ಕಾರಣಕ್ಕೆ ಮಂಡ್ಯ ಜಿಲ್ಲೆಯ ಹೆಣ್ಣು ಮಕ್ಕಳು, ಮಂಡ್ಯ ಜಿಲ್ಲೆಯ ಜನ ಯಾವುದೇ ಕಾರಣಕ್ಕೆ ಸಹಿಸೋದಿಲ್ಲ. ಇನ್ನು ಇದೇ ರೀತಿ ಮುಂದುವರಿಸಿದ್ರೆ ಮುಂದಿನ ದಿನಗಳಲ್ಲಿ JDS ಮತ್ತೆ ಸಂಘ ಪರಿವಾರದ ವಿರುದ್ಧ ಜನ ಸಿಡಿದೇಳಬೇಕಾಗುತ್ತೆ. ಇದಕ್ಕೆ ಇಲ್ಲಿ ಸ್ಟಾಪ್ ಮಾಡಬೇಕು ಅಂತೇಳಿ ಈ ಮೂಲಕ ನಮ್ಮ ಸೌಹಾರ್ದ ಮಾನವ ಸರಪಳಿ ಮಾಡೋದ್ರ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.